ಒಂದು ಎಲ್ಲ ಡಿಆರ್ ಪಾರ್ಟಿ ಎಲ್ಲ ಮೆನ್ಗೇಟ್ ಹತ್ರ ಬರ್ರಿ. ನಾವು ಪೀಠಕ್ಕೆ ಬಂದ ಮೇಲೆ 2018 ಬಂದ ಮೇಲೆ ಡಿಆರ್ ಪಾರ್ಟಿ ಅವರು ಎಲ್ಲರೂ ಮೆನ್ಗೇಟ್ ಹತ್ರ ಬರ್ರಿ. ನಮ್ದು ಕನಸು ಏನಿತ್ತು ಅಂತಂದ್ರೆ ಹರಿಹರ ತಾಲೂಕು ಪ್ರತಿ ಮನೆಗೆ ಹೋಗ್ಬೇಕು ಅಂತ ಇತ್ತು. ದಾವಣಗೆರೆ ಜಿಲ್ಲೆ ಪ್ರತಿ ಮನೆಗೆ ಹೋಗ್ಬೇಕು. ಹೆಲ್ಮೆಟ್ ಮತ್ತೆ ಲಾಠಿಗೆ ಸಾಕು ಎಲ್ಲರೂ ಮೆನ್ಗೇಟ್ ಹತ್ರ ಬರ್ರಿ. ಮುಗಿಸ್ತವ್ರಿ. ನಾವು ಪೀಠಕ್ಕೆ 2018 ಬಂದ ಮೇಲೆ ನಮ್ಮನ್ನು ವ್ಯವಸ್ಥಿತವಾಗಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆಗೆ ಯಾವುದೇ ಭಕ್ತರ ಮನೆಗೆ ಹೋಗದಂಗೆ ನೋಡ್ಕೊಂಡಿದ್ದಾರೆ. ಹರಿಹರ ತಾಲೂಕು ಮತ್ತು ಮನೆ ಗೆದ್ದು ಮಾರಿ ಗೆಲ್ಬೇಕಲ್ವಾ, ನಮ್ಮನ್ನ ವ್ಯವಸ್ಥಿತವಾಗಿ ಮನೆಯೇ ಗೆಲ್ಲದಂಗೆ ನೋಡ್ಕೊಂಡಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳ ಗಟ್ಟಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ನಾವು ಭಕ್ತರ ಬಡವರ ಮನೆಗೆ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಬಡವರ ಮನೆಗೆ ಹೋದ್ರೆ ನೀವು ಚಿತ್ರದುರ್ಗ ಜಿಲ್ಲೆ ಕೇಳ್ಕೊಂಡು ಬನ್ನಿ, ಕೊಪ್ಪಳ ಜಿಲ್ಲೆ ತೆಗೆದುಕೊಂಡು ಬನ್ನಿ, ಎಲ್ಲ ಕಡೆಗೆ ಪ್ರವಾಸವನ್ನು ಮಾಡ್ತಾ ಇದ್ದಾಗ ಯಾರು ಬಡ್ಕೊಂಡು ಅಲ್ಲೇ ದುಡ್ಡು ಕೊಟ್ಟು ಬರ್ತೀವಿ ನಾವು. ಕೆಲವೊಂದಿಷ್ಟು ಭಕ್ತರು ಹೇಳ್ತಾ ಇದ್ರು ಮೊದಲೆಲ್ಲ ಸ್ಕ್ರಿಪ್ಟೆಡ್ ಭಾಷಣ ಬರೆದ್ಬಿಟ್ಟು ಇದನ್ನೇ ಮಾತಾಡಬೇಕು ಅಂತ ಹೇಳ್ತಿದ್ರು. ನೋಡ್ರಿ, ಅದನ್ನ ಸಮಯ ಸಂದರ್ಭ ಇವತ್ತಿಗೆ ಇಷ್ಟು ಸಾಕು. ಬಟ್ ನಾನು ಎಲ್ಲ ನಿಮ್ಮ ಮಾತನ್ನು ಹೇಳ್ತೀನಿ, ಭಕ್ತನೇ ಭೂಮಿಯ ಮೇಲೆ ಭಗವಂತ, ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ. ನನ್ನ ಇವತ್ತಿಗೆ ಒಂದೇ ₹1 ಯಾರಿಗೂ ನನ್ನ ಕೈ ಒಡ್ಡಿಲ್ಲ. ನಮ್ಮದು ಕೊಡುವಂಥದ್ದು, ಕೇಳುವಂಥದ್ದಲ್ಲ. ಆದರೆ ಭಕ್ತ ನನಗೆ ಪ್ರಸಾದವನ್ನು ಕೊಟ್ಟಾರೆ, ರೊಟ್ಟಿ ಮಾಡಿ ಕೊಡ್ತಾರೆ, ಅನ್ನ ಮಾಡಿ ಕೊಟ್ಟಾರೆ, ಸಾಂಬಾರು ಕೊಟ್ಟಾರೆ, ಚಟ್ನಿ ಮಾಡಿ ಕೊಟ್ಟಾರೆ. ಅವ್ರ ಋಣದಲ್ಲಿ ನಾನಿದ್ದೇನೆ. ನಾವು ಯಾರೊಬ್ಬರ ಋಣದಲ್ಲಿಲ್ಲ, ಭಕ್ತರ ಋಣದಲ್ಲಿದ್ದೇವೆ. ಹಾಗಾಗಿ ಭಕ್ತರು ಏನು ಹೇಳ್ತಾರೆ ಅದು ಫೈನಲ್, 4 ಜನ ಫೈನಲ್ ಅಲ್ಲ. ಭಕ್ತರ ಸಭೆ ನಡೆಸಿ ಮುಂದಿನ ನಿರ್ಧಾರ ಖಂಡಿತ ಭಕ್ತರ ಜೊತೆಗೆ ಚರ್ಚೆ ಮಾಡ್ತೇವೆ. ನಮ್ಮೆಲ್ಲ ಸಮುದಾಯದ ಮುಖಂಡರು ಬರ್ತಾರೆ, ಅವರೆಲ್ಲ ಚರ್ಚೆ ಮಾಡ್ತಾರೆ. ಅವ್ರು ಹೇಳಬೇಕು ವ್ಯವಸ್ಥಿತವಾಗಿ. ಈ ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಕೆಲವು ಕಡೆ ಹೋಗಲ್ದಂಗೆ ನಮ್ಮ ನೋಡ್ಕೊಂಡಿದ್ರು. ಆದರೆ ಈ ಸಮಸ್ಯೆ ಆದಾಗನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದದ್ದು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಯಾಕೆ ಬಂದರು? ಅಡ್ಮಿನಿಸ್ಟ್ರೇಟರು ಇವ್ರ ಸಮಸ್ಯೆ ಇತ್ತಲ್ಲ ಈ ಮಧ್ಯದ ಬಿಲ್ಡಿಂಗ್ ವಿಚಾರದಲ್ಲಿ. ಅಲ್ಲಿ ಏನಾಗ್ತದೆ, ಅದು ಹಣವನ್ನು ಅದಕ್ಕೆ ಉಪಯೋಗಿಸ್ಬೇಕಂತಿದೆ. ಅದು ಯಾವುದು ಯೂಸ್ ಆಗಿಲ್ಲ. ದುಡ್ಡು ತೊಗೊಂಡಿದ್ದಾರೆ, ಬಿಲ್ಡಿಂಗ್ ಇಲ್ಲ. 10 ಕೋಟಿ ರೂಪಾಯಿದಲ್ಲಿ ಒಂದಿಷ್ಟು ಪಕ್ಕದ ಮಠಗಳು ನೋಡ್ಕೊಂಡು ಬನ್ನಿ ಹೆಂಗೆ ಬೆಳೆದಾವೆ. ಈ ಮಠಗಳು ಯಾಕೆ ಬೆಳೀತಾ ಇಲ್ಲ ಅಂತಂದ್ರೆ ಸ್ವಾಮಿಗಳಿಗೆ ಏನೂ ಅಧಿಕಾರ ಇಲ್ಲ ಇಲ್ಲಿ. ಆದರೂ ನಾವು ಅಧಿಕಾರ ಇಟ್ಕೊಂಡು ಬಂದಿಲ್ಲ. ಅಧಿಕಾರ ಹಂಗಿತ್ತು ನಾವು ಕಂಡೀಷನ್ ಹಾಕೊಂಡು ಬರ್ತಿದ್ವಿ. ನಮ್ಮದೇನಪ್ಪ, ಸಮಾಜ ಸಂಘಟನೆ ಆಗಬೇಕು. ಈ ಸಮಾಜವನ್ನು ದೊಡ್ಡದಾಗಿ ಬೆಳೆಸಬೇಕು. ಪಂಚಮಸಾಲಿ ಸಮಾಜವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು. ಬಡ ಮಕ್ಕಳಿಗೆ, ಬಡವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ, ಅವರಿಗೆ ಅನುಕೂಲ ಆಗುವ ದೃಷ್ಟಿಯಿಂದನೇ ನಾವೆಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದೇವೆ. ನೀವು ಲೆಕ್ಕ ಕೇಳಿದ್ರಿ ಸರ್? ನಾವು ಲೆಕ್ಕ ಕೇಳಿಲ್ಲ, ಭಕ್ತರು ಲೆಕ್ಕ ಕೇಳ್ತಾ ಇದ್ದಾರೆ. ಹಾಗಾಗಿ ಅವರು ವಿಷಯ ಡೈವರ್ಟ್ ಮಾಡೋ ಸಲುವಾಗಿ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ. ಆಂಟಿ ಲಿಂಗಾಯತ ಸದರ ಟ್ರಸ್ಟ್ ಅಲ್ಲಿ ಯಾರು ಅಂತ ಅದನ್ನ ಹೇಳ್ತೀನಿ ನಾನು, ಸಮಯ ಸಂದರ್ಭ ಭಕ್ತರ ಮಧ್ಯದಲ್ಲಿ ಹೇಳ್ತೀನಿ ನಾನು. ಅದು ಎಲ್ಲ ಟ್ರಸ್ಟ್ಗಳಿಗೆ ಗೊತ್ತಿದೆ, ಉಳಿದ ವಿಶೇಷ ಆಹ್ವಾನ ಗೊತ್ತದೆ. ಕೆಲವ್ರು ಬೇಕಂತ ನೀವು ಹಿಂದೂನ ಹೇಳಬಾರ್ದು. ಯಾಕಂದ್ರೆ ನಾವು ಜಾತಿ ಗಣತಿ ಮಾಡುವಾಗ ನಾವು ಗಟ್ಟಿಯಾಗಿ ಹೇಳಿದೆ. ಯಾಕಂದ್ರೆ ನಮ್ಮ ಜಾತಿಯ ಪ್ರಮಾಣ ಪತ್ರದಲ್ಲಿ ಹಿಂದೂ ಲಿಂಗಾಯತ ಅಂತಿದೆ. ಬರೀ ನಮ್ಮ ಸ್ವಂತ ನಿರ್ಣಯ ಆಗಿರಲಿಲ್ಲ. 17 ಜಿಲ್ಲೆಯ ಪ್ರವಾಸವನ್ನ ಮಾಡಿ ಆ ಭಕ್ತರ ಸಭೆ ಕರ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅವರ ಅಭಿಪ್ರಾಯವನ್ನ ನಾವಿಲ್ಲಿ ಹೇಳಿದ್ದೀವಿ. ಟ್ರಸ್ಟ್ನಲ್ಲಿ ಒಪ್ಪಿಗೆ ತಗೊಂಡು ಕೂಡ ಅಲ್ಲಿ ಬೆಂಗಳೂರಿಗೆ ಯಾರೊಬ್ಬರು ಬರಲಿಲ್ಲ. ಅಂದ್ರೆ ವ್ಯವಸ್ಥಿತವಾಗಿ ಹಿಂದೂ ಸ್ವಾಮಿಗಳು ಮತ್ತು ವಿಶೇಷವಾಗಿ ಪಂಚಮಸಾಲಿ ಸ್ವಾಮಿಗಳು ಲಿಂಗಾಯತ್ ಪಂಚಮಸಾಲಿ ಅನ್ನಬಾರ್ದು ಅಂತಂತಾರ. ಕೊನೆ ದಿನ ಅಂತ ಮಾಡಿಲ್ಲ ಸ್ವಾಮಿಗಳು ಅಂತ ಅವ್ರ ಆರೋಪ. ನೋಡ್ರಿ, ಕುಂಟು ನೆಪ ಏನಾದ್ರು ಹೇಳಕ್ ಬೇಕಲ್ಲ ಅವರಿಗೆ, ಹೇಳಕ್ಕೇನಿಲ್ಲ. ಹೇಗೆ ಮಾಡ್ತಾರೆ ಕೊನೆ ದಿನ ಅಂತಿದಾರ? ಕೊನೆ ದಿನ ಅಂತ ಇವತ್ತು ಕೊನೆ ದಿನ ಅನ್ನೋದು ಯಾರು ಕೊನೆ ನಿರ್ಧಾರ? ಸಮಾಜಕ್ಕೆ ನಿರ್ಧಾರ ಮಾಡೋದು. ಥ್ಯಾಂಕ್ ಯು, ನಿಮ್ಮೆಲ್ಲರ ಧನ್ಯವಾದಗಳು. ನಮ್ಮ ಮಟ್ಟದಲ್ಲಿ ನಾವು ಕಾನೂನು ವ್ಯವಸ್ಥೆಯನ್ನು ಕಾಪಾಡೋದೇ ನಾವು. ನಾನು ಅವ್ರಿಗೆ ಹಕ್ಕಿದೆ, ನನಗೆ ಒಳಗೆ ಬರಬೇಡ. ಅವ್ರಿಗೇನು ಹಕ್ಕಿದೆ? ಎಲ್ಲ 6 ಎಕರೆ ಜಮೀನು ದಾನ ಮಾಡಿದ್ದಾರೆ ಇವರು, ಮಠಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಳಗೆ ಹೋಗ್ಬೇಡ ಅನ್ನಕ್ಕೆ ಯಾರಿಗೆ ಹಕ್ಕಿದೆ? ನಾವೇನು ಉಗ್ರಗಾಮಿಗಳಲ್ಲ. ನಾವೇನು ಸೊಂಟದಲ್ಲಿ ಗನ್ನನ್ನ AK-47 ಬಂದೂಕನ್ನ ಹಿಡ್ಕೊಂಡ್ ಬಂದಿಲ್ಲಲ್ಲ, ಅಥವಾ ಏನು ಹಿಂದೆ ತಲವಾರು ಮಚ್ಚು ಕೊಡ್ಲಿಯನ್ನು ಹಿಡ್ಕೊಂಡು ಬಂದಿಲ್ಲಲ್ಲ. ನಮ್ಮ ಸಮಾಜದ ಒಳಗೆ ಪ್ರವೇಶ ಮಾಡಲಿಕ್ಕೆ ಆರಕ್ಷಕರು ನಮಗೆ ತಡೆ ಹಿಡಿತಿದ್ದಾರೆ ಅಂತಂದ್ರೆ ಅವರು ಯಾವ ಬಲವಂತಕ್ಕೆ ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ? ಯಾವ ಒತ್ತಡಕ್ಕೆ ಮಣದಿದ್ದಾರೆ ಅವರು? ಆರಕ್ಷಕರು ನಮಗೆ ರಕ್ಷಣೆ ಕೊಡಬೇಕು. ನಾವು ನಮ್ಮ ಮಠಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಠಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಯಾಕಪ್ಪ ತಳಿಬೇಕು? ಇಲ್ಲೇನು ಬಂದಿದ್ದೀವಲ್ಲ ನಾವೆಲ್ಲ ಸಮಾಜ ಬಾಂಧವರು, ಇವರೆಲ್ಲ ಬೆವರಿನ ಹನಿ, ಒಂದೊಂದು ರೂಪಾಯಿನೂ ಕೂಡಿಟ್ಟು ಇವತ್ತು ಇಂತಹ ದೊಡ್ಡ ಮಠವನ್ನ ಕಟ್ಟಿರ್ತಕ್ಕಂಥದ್ದು. ಯಾರ ಅಪ್ಪನ ಮನೆಯಿಂದ ತಂದೇನು ಮಠ ಕಟ್ಟಿಲ್ವಲ್ಲ. 15 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ.
ಪಂಚಮಸಾಲಿ ಮಠ ಬೆಳಗ್ಲಿ ಅಂತೇಳಿ, ಸಮಾಜ ಬಾಂಧವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಎಲ್ಲೋಯ್ತು ದುಡ್ಡು? ಯಾಕೆ ಸಮಾಜ ಬಾಂಧವರು ನಾವು ಕೇಳಬಾರ್ದಾ? ನಾನು ಕೂಡ ಸಮಾಜ ಕೈಗೊಳ್ಳುತ್ತೇನೆ. ಶಿವಶಂಕರಣ್ಣವರು ಬಂದಿದ್ದಾರೆ, ಮಾಜಿ ಶಾಸಕರು, 6 ಎಕರೆ ಜಮೀನು ದಾನ ಮಾಡಿದ್ದಾರೆ. ಇವತ್ತು 3 ಕೋಟಿ ರೂಪಾಯಿ ಆಸ್ತಿ, ಎಕರೆ 18 ಕೋಟಿ ರೂಪಾಯಿ ದಾನ ಮಾಡಿ ಅವ್ರನ್ನ ತಡೆ ಹಿಡಿತಾರೆ ಆರಕ್ಷಕರು. ಸಮಾಜದ ಸಭೆ ಕರೆದಿದ್ದೀವಿ, ಒಳಗಡೆ ಗುರುಗಳಿದ್ದಾರೆ, ನಾವೆಲ್ಲರೂ ಹೋಗಿ ಗುರುಗಳ ಆಶೀರ್ವಾದ ತಗೊಂಡು ಸಮಾಜ ಸಭೆಯಲ್ಲಿ ಭಾಗವಹಿಸಿ ಮುಂದಿನ ತೀರ್ಮಾನವನ್ನು ತಗೊಳ್ಳೋದಕ್ಕೆ ಬಂದಿದ್ದೀವಿ ನಾವು. ಇದಕ್ಕೆ ಏನ್ರಿ ಅರ್ಥ ಆಯ್ತಾ ಇಲ್ಲ? ಇದು ಏನ್ ಪ್ರಜಾಪ್ರಭುತ್ವ ರಾಷ್ಟ್ರ? ನಮ್ಮ ಸಮಾಜಕ್ಕೂ 144 ಏನಿದು ಹುಚ್ಚು ಕಾನೂನನ್ನ ತರ್ತಾ ಇರತಕ್ಕಂಥದ್ದು? ಇದು ಯಾವ ರೀತಿ ಸರಿ ಮಾಡಬೇಕು? ನಾವೇನಾದ್ರೂ ಅವರು ವ್ಯಾಪಾರ ಸ್ಥಳಕ್ಕೆ ಹೋಗಿ ನುಗ್ತಾ ಇದ್ದೀವಾ, ಅಥವಾ ಅವ್ರ ಮನೆಗಳಿಗೆ ಹೋಗಿ ನುಗ್ತಾ ಇದ್ದೀವಾ? ನಾವೇನು ಹೊಡೆದಾಡಕ್ ಬಂದಿದ್ದೀವಾ ಇಲ್ಲಿ? ಅಲ್ರಿ, ಸಮಾಜದ ಹಣನ ಲೂಟಿ ಮಾಡಿದೀರಾ, ನ್ಯಾಯ ಕೇಳಿದೀವಿ ನಾವು, ನ್ಯಾಯ ಕೇಳಿದೀವ್ರಿ. ಬಡವ ಒಬ್ಬೊಬ್ಬ ರೈತ, ಅವನು ಬೆಳೆದಿದ್ದ ಅವನು ಜೀವನ ಮಾಡೋದಕ್ಕೆ ಕಷ್ಟ ಇದ್ರು ಸಹಿತ ಇವತ್ತು ನಮ್ಮ ಸಮಾಜ, ನಮ್ಮ ಮಠ ಅಂತೇಳಿ ಹಣನ ಕೊಟ್ಟಿರ್ತಕ್ಕಂಥದ್ರಿ. ಅಂತವರ ಬೆವರಿನ ಹನಿನ ಅಂತ ರಕ್ತ ಕುಡಿತೀರಲ್ರಿ ನೀವು. ಬೇಕ್ರಾ ನಿಮಗಿದೆಲ್ಲ? ಯಾಕೆ ನಿಮಗೆ ಕೈಕಾಲು ಗಟ್ಟಿ ಇಲ್ವಾ? ದುಡಿಯಕ್ ಶಕ್ತಿ ಇಲ್ವಾ? ಈ ಮಠದ ಹಣನೇ ಬೇಕಿತ್ತ ನಿಮಗೆ? ರೀ, ದುಡಿಯಕ್ ಸಾವಿರಾರು ದಾರಿಗಳು. ಒಂದು ಸಮಾಜದ ಮಠ ಹಣವನ್ನ ಹೊಡೆದ್ರೆ ಉದ್ಧಾರ ಆಗ್ತಾರೆ. ಪಂಚಮಸಾಲಿ ಸಮಾಜದಲ್ಲಿ 90 ಭಾಗ ರೈತರಿರ್ತಕ್ಕಂಥದ್ದು, ಅವರು ಬೆಳೆದಿರ್ತಕ್ಕಂಥ ದವಸ ಧಾನ್ಯನೂ ಕೂಡ ಮಠಕ್ಕೆ ಕೊಟ್ಟಿದ್ದಾರೆ. ಅದನ್ನು ಮಾರ್ಕೊಂಡು ತಿನ್ನಂತ ಹೇಸಿಗೆ ಕೆಲಸ ಮಾಡಿದಾರಲ್ರಿ. ಮಾತಾಡಕ್ ನಮಗೆ ನಿಜವಾದ ಹೊಟ್ಟೆ ಉರಿ. ನಾವು ನ್ಯಾಯ ಕೇಳ್ತಾ ಇರೋದೇನಪ್ಪ? ನಮಗೆ ಹಣ ಕೊಡ್ರಿ ಅಂತ ಕೇಳ್ತಿಲ್ಲ, ಹಣ ಖರ್ಚು ಮಾಡ್ರೆ ಲೆಕ್ಕ ಕೊಡ್ರಿ ಅಂತ ಕೇಳ್ತಾ ಇದೀವಿ. ನಾವು ಇಲ್ಲಿ ಬಂದಿರತಕ್ಕಂಥವ್ರು ಪೊಲೀಸರ ಕಣ್ಣಿಗೆ ಏನೋ ನಾವು ಉಗ್ರಗಾಮಿಗಳ ತರ ಕಾಣ್ತಾ ಇದೀವ ಏನೋ, ನಾವು ನಕ್ಸಲೈಟ್ಸ್ ತರ ಏನೋ ಕಾಣ್ತಾ ಇದೀವ ಏನೋ, ಅಥವಾ ನಾವು ರೌಡಿ ಶೀಟರ್ಸ್ ಗಳಿದೀವ ಏನೋ ಇಲ್ಲಿ? ಆ ಪೊಲೀಸರಿಗೆ ಕೇಳ್ಬೇಕು ನೀವು ಇದನ್ನ. ನಾವು ಬಂದಿರೋದು ಸಮಾಜ ಬಾಂಧವರು, ಇವತ್ತು ಗುರುಗಳ ದರ್ಶನ ತಗೊಂಡು ನಾವು ಸಮಾಜದ ಸಭೆ ಕರೆದಿದ್ದೀವಿ. ಇಲ್ಲೆಲ್ಲ ಇಷ್ಟೊಂದು ಬ್ಯಾರಿಕೇಡ್ ಹಾಕಿ 2 ಕಿಲೋಮೀಟರ್ ದೂರ 144 ಸೆಕ್ಷನ್ ಜಾರಿ ಹಾಕೋದು ಏನು? ಪೊಲೀಸರು ತಿಳ್ತಿಳ್ದಂಗೆನೆ ಕಾನೂನನ್ನ ಬರೆಯಂತದ್ದ ಇದು? ನಮ್ಮ ಮಠ ನಾವು ಕೊಟ್ಟಿರೋ ಹಣದಲ್ಲಿ ಮಠ ಕಟ್ಟಿರ್ತಕ್ಕಂಥದ್ದು ನಾವು ಒಳಗೋಗಕ್ಕೆ 144 ಸೆಕ್ಷನ್ ಜಾರಿಗೆ ಮಾಡ್ತಾರೆ ಅಂತಂದ್ರೆ ಇವರೆಲ್ಲ ಏನೇನು ಹೇಸಿಗೆಯನ್ನ ಕೆಲಸ ಮಾಡಿದ್ದಾರೆ, ಏನೇನು ತಿನ್ನ ಅಂತ ಕೆಲಸ ಮಾಡಿದ್ದಾರೆ ಅವರು. ನೋಡ್ರಿ, ಅವರು ನಿಯತ್ತಿನವ್ರು ಆಗಿದ್ರೆ ನೋಡ್ರಿ, ಬಹಿರಂಗವಾಗಿ ಇದೇನು ಭಿತ್ತಿ ಪತ್ರ ಇದೆಯಲ್ಲ, ಈ ತರ ಬಹಿರಂಗವಾಗಿ ಲೆಕ್ಕ ಹಿಡಿಬೇಕಾಗಿತ್ತು ಅವರು. ನಾನು ಖಾಲಿ ಶೀಟ್ ತೋರಿಸ್ತಾ ಇದ್ದೀನಿ, ಬಹಿರಂಗವಾಗಿ ಲೆಕ್ಕ ಹಿಡಿಬೇಕಾಗಿತ್ತು ಅವರು. ಇಲ್ಲಿ ಬರ್ಕೊಂಡು ಬಂದು ಇಷ್ಟು ಇಂತಿದ್ದದಕ್ಕೆ ಇಷ್ಟಿಷ್ಟು ಖರ್ಚಾಗಿದೆ ಅಂತ ಹೇಳಿ ಯಾಕ್ರಿ ಅವರು ಲೆಕ್ಕ ಕೊಡ್ತಾ ಇಲ್ಲ? ಏನು 4 ಗೋಡಿ ಮಧ್ಯೆ ಲೆಕ್ಕ ಕೊಡೋದ? 10 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಬರ್ದಿರೋ ಲೆಕ್ಕ ಕೊಡೋದ? ಇದನ್ನೇನು ಎಲ್ಲರೂ ಏನು ಬಟ್ಟೆ ಕಟ್ಕೊಂಡಿರ್ತೀವಿ? ಯಾರಿಗೇನು ತಿಳುವಳಿಕೆ ಇಲ್ವಾ? ಯಾರಿಗೇನು ಲೆಕ್ಕ ಬರೋದಿಲ್ವಾ? ಯಾರಿಗೆ ಯಾವ ವಸ್ತು ಬೆಲೆ ಏನಿರುತ್ತೆ ಅಂತ ಗೊತ್ತಿರಲ್ವಾ? ಹಾಗಾಗಿ ನಾನು ಇಷ್ಟೇ ಕೇಳೋದು, ಆರಕ್ಷಕರಿಗೆ ನಾವು ಇನ್ನೂ ಕೆಲವು ನಿಮಿಷ ಕೇಳ್ತೀವಿ. ನಮಗೇನಾದ್ರೂ ಒಳಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ರೆ ಸರಿ, ಇಲ್ಲ ಅಂತಂದ್ರೆ ಯಾರು ನಮ್ಮನ್ನ ತಡೆ ಹಿಡಿಯಂತ ಪ್ರಯತ್ನ ಮಾಡಿದರೆ ಅವರ ವ್ಯಾಪಾರ ಸ್ಥಳಗಳಿಗೆ ನುಗ್ತೀವಿ, ಅವ್ರ ಮನೆಗಳಿಗೆ ನುಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು.